ನೀವು ಆನಂದ್ ಅಷ್ಟು ಹೇಳಿದ್ರು ನಾನು ಆತರವಾಗಿ ಆ ಸುಧಾ ಮೇಲೆ ಅನುಮಾನ ಪಟ್ಬಿಟ್ನಲ್ಲ, ನನ್ನ ಬಗ್ಗೆನ ಒಂಥರ ನಾಚಿಕೆ ಅನ್ನಿಸ್ತಾ ಇದೆ. ಅಮ್ಮ ಕಾಣೆಯಾದ್ರು ಅಂತ ಹೇಳಿದ್ದಲ್ಲ ಸುಧಾ, ಆ ಕ್ಷಣಕ್ಕೆ ಅವಳ ಜಾಗದಲ್ಲಿ ನನ್ನನ್ನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೃಷ್ಟವಂತೆ ಅವಳಿಗೆ ಅಮ್ಮ ಸಿಕ್ಕಿದ್ರು. ನಾನಿನ್ನು ಹುಡುಕ್ತಾ ಇದ್ದೀನಿ, ನನಗೇನು ಸಿಕ್ಕಿಲ್ಲ. ಸಿಗ್ತಾರೆ ಗೌತಮರೇ? ಸಿಗ್ತಾರೆ, ಖಂಡಿತ ಸಿಗ್ತಾರೆ. ಯಾವಾಗಂತ ಗೊತ್ತಿಲ್ಲ, ಕಾಯ್ಬೇಕಷ್ಟೆ. ತನ್ನನ್ನು ನಾನು ತುಂಬ ಬಡವಿ ಅಂತ ಹೇಳ್ಕೊತಾಳೆ ಆ ಸುಧಾ, ಆದರೆ ಅವಳು ನಿಜವಾಗ್ಲೂ ನನಗಿಂತ ಬಹಳ ಶ್ರೀಮಂತೆ. ಯಾಕೆಂದ್ರೆ ಅವಳ ಜೊತೆ ಅಮ್ಮ ಇದ್ದಾರೆ, ಅವ್ರ ಪ್ರೀತಿ ಇದೆ. ನಾನೊಂಥರ ಶ್ರೀಮಂತ ಭಿಕ್ಷುಕ, ನಿರ್ಗತಿಕ. ನೀವು ಯಾಕೆ ಹಾಗೆಲ್ಲ ಅನ್ಕೊಳಕ್ ಹೋಗ್ತೀರಾ? ನಿಮ್ಮ ತಾಯಿ ಮತ್ತೆ ತಂಗಿನ ಹುಡುಕ್ಸೋಕೆ ನೀವೆಲ್ಲ ಪ್ರಯತ್ನನೂ ಮಾಡ್ತಿದ್ದೀರಾ. ಗೊತ್ತಿರೋರ್ಗೆ ಹೇಳಿದ್ದೀರಾ, ಡಿಟೆಕ್ಟಿವ್ಸ್ ಹೇಳಿದ್ದೀರಾ. ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂದ್ರೆ ಅವ್ರು ಆದಷ್ಟು ಬೇಗ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅಮ್ಮನ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಿದೆ, ಇನ್ಯಾರ ಬಗ್ಗೆ ಯೋಚನೆ ಮಾಡಲಿ ಭೂಮಿಕಾ? ನಾವು ಏನನ್ನಾದರೂ ಪಡ್ಕೋಬೇಕು ಅಂದರೆ ಅದ್ರ ಬಗ್ಗೆ ಇಂಟೆನ್ಸ್ ಆಗಿ ಯೋಚನೆ ಮಾಡಬೇಕು. ಸಾವು ಬದುಕಿನ ಪ್ರಶ್ನೆ ಅನ್ನೋ ಥರ ಇರಬೇಕು, ಆಗಲೇ ಅದು ನಮಗೆ ಸಿಗೋದು. ಇಲ್ಲದೇ ಏನೂ ಆಗಲ್ಲ ಅಂತಾರೆ, ಹೌದಲ್ವಾ? ಹಾ, ನೀವು ಹೇಳ್ತಿರೋದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ. ಬಟ್ ನೀವು ನಿಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸಬೇಕು ಗೌತಮರೇ, ಅದು ಇಂಪಾರ್ಟೆಂಟು. ನನಗೆ ಗೊತ್ತು ನೀವು ತುಂಬಾ ಎಮೋಷ್ನಲು, ಎಲ್ರಿಗಿಂತ ನಿಮಗೆ ಸೆಂಟಿಮೆಂಟ್ ಜಾಸ್ತಿ ಅಂದ್ರೂ ತಪ್ಪಿಲ್ಲ. ಮನುಷ್ಯ ಅಂದಮೇಲೆ ಸೆನ್ಸಿಟಿವ್ ಆಗಿರಬೇಕು, ಬಟ್ ಒಂದು ಬ್ಯಾಲೆನ್ಸ್ ಇರಬೇಕು ಗೌತಮರೇ. ನಿಮ್ಮ ಮೇಲಿರೋ ಕನ್ಸರ್ನಲ್ಲಿ ಹೇಳ್ತಿದ್ದೀನಿ, ನೀವೆಲ್ಲಾನು ಮನ್ಸಿಗೆ ತಗೊಂಡು ತುಂಬಾನೇ ಡಿಸ್ಟರ್ಬ್ ಆಗೋಗ್ಬಿಡ್ತೀರಾ. ಒಂದೊಂದ್ಸಲ ಭಯ ಆಗುತ್ತೆ. ನಿಮ್ಗೇನಾದರೂ ಆದರೆ ಅದು ಒಳ್ಳೇದಲ್ಲ ಗೌತಮರೇ. ನನಗಿರೋದೇ ಹೀಗೆ, ನನ್ನ ಕ್ಯಾರೆಕ್ಟರ್ ಇದು. ಭಗವಂತ ನನ್ನ ಹೀಗೆ ಹುಟ್ಟಿಸ್ಬಿಟ್ಟಿದ್ದಾನೆ, ನಾನಾದರೂ ಏನು ಮಾಡಲಿ ಹೇಳಿ? ಬಟ್ ಡೋಂಟ್ ವರಿ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೀವಿದ್ದೀರಲ್ಲ, ನೀವೇ ನನ್ನ ಹೋಪ್, ನನ್ನ ಧೈರ್ಯ ಎಲ್ಲನೂ. ಡೋಂಟ್ ವರಿ.